ಹೆಚ್ಚಳ ಸೇರಿದಂತೆ 2021ರಲ್ಲಿ ಇದೇ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಬೇಕಾದ್ರೆ ಕೆಲವರನ್ನ ಕೆಲಸದಿಂದ ವಜಾ ಮಾಡಲಾಗಿತ್ತು. ಅಂಥವ್ರನ್ನ ವಾಪಸ್ ಸೇರಿಸ್ಕೊಳ್ಬೇಕು ಅನ್ನೋ ಬೇಡಿಕೆಯ ಜೊತೆಗೆ ಉಳಿದಂತೆ ಪರಿಷ್ಕರಣೆ ಮಾಡಬೇಕು, ಹೈಕ್ ಸಿಗಬೇಕು, ಮುಂಬಡ್ತಿ ಕೊಡಬೇಕು ಅಂತ ಹೇಳಿ ನಾನಾ ಬೇಡಿಕೆಗಳನ್ನು ಇಟ್ಕೊಂಡು ಆಗಸ್ಟ್ 5ಕ್ಕೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಾವು ಮಾಡ್ತೀವಿ ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಹಾಗಾದರೆ ಸಾರಿಗೆ ವ್ಯವಸ್ಥೆ ಆ ದಿನದಿಂದ ಸ್ತಬ್ಧವಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಡೀಟೇಲ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮುಷ್ಕರಕ್ಕೆ ಮುಂದಾದ ಸಾರಿಗೆ ನೌಕರರಿಗೆ ಬಿಗ್ ಶಾಕ್. ಬಸ್ ನಿಲ್ಲಿಸಿದರೆ ಖಾಸಗಿ ಬಸ್ ರಸ್ತೆಗಿಳಿಸಲು ಪ್ಲಾನ್. ಖಾಸಗಿ ಬಸ್ ಸಂಘಟನೆಗಳ ಮೊರೆ ಹೋದ ಸರ್ಕಾರ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸಾರಿಗೆ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಬಸ್ ಬಂದ್ಗೆ ಕರೆ ನೀಡಿದೆ. ಬರುವ 5ನೇ ತಾರೀಕಿನಿಂದ ರಾಜ್ಯಾದ್ಯಂತ ನೌಕರರು ಬಸ್ ನಿಲ್ಲಿಸಿ ಪ್ರತಿಭಟಿಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದ 4 ನಿಗಮಗಳ 1,15,000 ನೌಕರರು ಪ್ರತಿಭಟನೆ ನಡೆಸಲಿದ್ದು, ಈ ವೇಳೆ ಬಸ್ ನಿಲ್ಲಿಸಿದ್ರೆ ಸಾರ್ವಜನಿಕರಿಗೆ ತೊಂದರೆಯಾಗಲಿದೆ. ಹೀಗಾಗಿ ನೌಕರರಿಗೆ ಪರ್ಯಾಯವಾಗಿ ಸರ್ಕಾರ ಖಾಸಗಿ ಬಸ್ಗಳ ಮೊರೆ ಹೋಗಲಿದ್ದು, ಸರ್ಕಾರಿ ಬಸ್ ಬದಲಾಗಿ ಖಾಸಗಿ ಬಸ್ಗಳ ಕಾರ್ಯಾಚರಣೆಗೆ ಪ್ಲಾನ್ ಮಾಡಿದೆ. ಈಗಾಗಲೇ ಶಕ್ತಿ ಯೋಜನೆಯಿಂದ ಖಾಸಗಿ ಬಸ್ ಮಾಲೀಕರು ಬಸ್ ನಿಲ್ಲಿಸಿದ್ದಾರೆ. ಹಾಗಾಗಿ ಆಗಸ್ಟ್ 5ರಿಂದ ಬಸ್ ನಿಲ್ಲಿಸಿ ಮುಷ್ಕರ ಮಾಡಿದ್ರೆ ಖಾಸಗಿ ಬಸ್ ಓಡಿಸಲು ಸರ್ಕಾರ ಪ್ಲಾನ್ ಮಾಡಿದ್ದು, 2,000 ಬಸ್ ನೀಡುವಂತೆ ಖಾಸಗಿ ಬಸ್ ಮಾಲೀಕರ ಜೊತೆ ಸರ್ಕಾರ ಮಾತುಕತೆ ನಡೆಸಿದೆ. ಇದರ ಜೊತೆಗೆ ಆಂಧ್ರ, ತೆಲಂಗಾಣ ಸಾರಿಗೆ ನಿಗಮ ನೌಕರರ ಮೂಲಕ ಬಸ್ ಓಡಿಸಲು ಸರ್ಕಾರ ತಯಾರಿ ನಡೆಸಿದೆ ಎನ್ನಲಾಗಿದೆ. ಇನ್ನು ರಾಜ್ಯದ ಖಾಸಗಿ ಬಸ್ ಮಾಲೀಕರು ಬಂದ್ ದಿನ ಬಸ್ ಓಡಿಸಬೇಕಾದ್ರೆ ಕೆಲ ಕಂಡೀಷನ್ಗಳನ್ನು ಸಹ ಹಾಕುತ್ತಿದ್ದಾರೆ. ಕಳೆದ ಬಾರಿ ಸರೆಂಡರ್ ಆಗಿರೋ ಖಾಸಗಿ ಬಸ್ಗಳನ್ನು ರೋಡ್ಗೆ ಇಳಿಸಬೇಕಂದ್ರೆ ತೆರಿಗೆ ಕಲೆಕ್ಟ್ ಮಾಡಿದ್ರೂ ಪೆನಾಲ್ಟಿ, ತೆರಿಗೆ ಹಾಕೋದು ಮರುಕಳಿಸಬಾರದು. ಇನ್ನು ಹಲವು ಬೇಡಿಕೆಗಳಿಗೆ ಸರ್ಕಾರ ಸಹಿ ಮಾಡಿದ್ರೆ ಬಸ್ ಓಡಿಸಲು ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಅಂತ ಖಾಸಗಿ ಬಸ್ ಮಾಲೀಕರ ಸಂಘ ಹೇಳಿದೆ. ಫಾರಂ 4 ಅಡಿಯಲ್ಲಿ ಸ್ಟೇಜ್ ಕ್ಯಾರೇಜ್ ಬಸ್ ಮಾಲೀಕರಿಗೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಾ ಇದೆ. ಖಾಸಗಿ ವಾಹನದ ಮಾಲೀಕರ ಬಸ್ ವಾಹನಗಳು ಎಲ್ಲಿ ನಡೀತಾ ಇದೆ, ಆ ಒಂದು ರೂಟಿನಲ್ಲಿ ನಮ್ಮ ಟೈಮಿಂಗ್ ಅಲ್ಲಿ ಹೊರತುಪಡಿಸಿ ವಾಹನ 4ನ ಫಾರಂ 4ನ ಹಾಕೊಂಡು ಯಾವುದೇ KSRTC BMTC ಓಡಿಸೋ ನಮ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಅದನ್ನು ನಮಗೆ ಲಿಖಿತ ರೂಪದಲ್ಲಿ ಕೊಡಬೇಕು. ಯಾವುದೇ ಕಾರಣಕ್ಕೆ ಆಗಲಿ ನಾವು ಖಾಸಗಿ ವಾಹನದ ಟೈಮಿಂಗ್ ಅಲ್ಲಿ BMTC ಬಸ್ಸುಗಳಾಗಲಿ ಅಥವಾ ನಮ್ಮ KSRTC ಬಸ್ಸುಗಳನ್ನಾಗಲಿ ಹಾಕೋಲ್ಲ ಅಂತೇಳಿ ಇಷ್ಟು ಡಿಮ್ಯಾಂಡ್ಸ್ಗಳಿಗೆ ಒಪ್ಪಿ ನಮಗೆ ಲಿಖಿತ ರೂಪದಲ್ಲಿ ನಮಗೇನಾದರೂ ಇದರಿಂದ ವಾಹನಗಳು ಸರೆಂಡರ್ಲಿರ್ತಕ್ಕಂಥ ವಾಹನಗಳನ್ನು ರಸ್ತೆಗೆ ತಂದರೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ, ಅದಕ್ಕೆ ಪೆನಾಲ್ಟಿಗಳನ್ನ ನಾವು ಹಾಕಲ್ಲ, ಚೆಕ್ ರಿಪೋರ್ಟ್ ಆಗಲ್ಲ ಅಂತ ಹಾಕೋದಿಲ್ಲ ಅಂತೇಳ್ಬಿಟ್ಟು ನಮಗೆ ಭರವಸೆ ಕೊಟ್ಟ ಪಕ್ಷದಲ್ಲಿ ನಾವು ಅವರಿಗೆ ಯಾವ ರೀತಿಯಲ್ಲಿ ಬೆಂಬಲ ನಮ್ಮದು ಕೊಡ್ಬೋದು, ಸೂಚಿಸ್ಬೋದು ಅನ್ನೋದನ್ನು ತೀರ್ಮಾನವನ್ನು ನಮ್ಮ ಸಂಘದ ಎಕ್ಸಿಕ್ಯೂಟಿವ್ ಬಾಡಿ ಮುಂದೆ ಸಭೆಯಲ್ಲಿ ಇಟ್ಟು ಕಮಿಟಿಯಲ್ಲಿ ನಿರ್ಧಾರ ಕೈಗೊಳ್ಳಲಾಗುವುದು. ಒಟ್ನಲ್ಲಿ ಸರ್ಕಾರ ಹಾಗೂ ಸಾರಿಗೆ ನೌಕರರ ಜಟಾಪಟಿ ಮುಂದುವರೆದಿದ್ದು, ಸರ್ಕಾರ ಬೇಡಿಕೆ ಈಡೇರಿಸುತ್ತಾ ಅಥವಾ ಬಸ್ ಬಂದ್ ಬಿಸಿ ಜನರಿಗೆ ತಟ್ಟುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.